ನಾವು ಮೈಗ್ರೇನ್ ಬಗ್ಗೆ ತಿಳಿಸ್ಕೊಡ್ತಿದ್ವಿ. ಅದರಲ್ಲೂ ಯಾವ ರೀತಿ ಆಹಾರ ತಗೋಬಾರ್ದು ಮೈಗ್ರೇನ್ ಅನ್ನೋದ್ರಲ್ಲಿ ತಿಳಿಸ್ಬೇಕಾದ್ರೆ ನಿಮಗೆ ಹೇಳಿದ್ದು ಒಂದು ಸ್ವೀಟ್ಸು. ನಿಮಗೆ ಬೆಲ್ಲದ ಸ್ವೀಟು, ಕಲ್ಸಕ್ಕರೆ ಸ್ವೀಟು ತೊಂದರೆ ಇಲ್ಲ, ಆದರೆ ಸಕ್ಕರೆ ಅಥವಾ ಕೋಕೋ ಪೌಡರ್, ಚಾಕ್ಲೇಟ್ಸ್ ಈ ರೀತಿ ಮಾಡಿರೋಂತಹ ಸಿಹಿ ಪದಾರ್ಥಗಳು ಬೇಡ. ಅದೇ ರೀತಿ ಎರೇಟೆಡ್ ಡ್ರಿಂಕ್ಸ್ ಏನಿದೆ ಅದನ್ನು ಕೂಡ ತಗೋಬಾರ್ದು ಅಂತ ಹೇಳಿದ್ವಿ. ಇದರ ಜೊತೆಗೆ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ಮತ್ತು ಮೈದಾ ಹಿಟ್ಟಿನಲ್ಲಿ ಮಾಡಿರೋ ಅಂಥದ್ದು ಕೂಡ ನೀವು ಅವಾಯ್ಡ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾವುದು ನಮ್ಮ ಗಟ್ಟಲ್ಲಿ ಅಥವಾ ಇಂಟೆಸ್ಟೈನ್ಸಲ್ಲಿ ಜೀರ್ಣ ಮಾಡ್ದಲೆ ಹಾಗೆ ತುಂಬ ಹೆಚ್ಚು ಹೊತ್ತು ಉಳ್ಕೊಳ್ಳುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಈ ಮೈದಾ ಹಿಟ್ಟು ಅಂತ ಬಂದಾಗ ತುಂಬ ಸುಲಭವಾಗಿ ನಮಗೆ ನೆನಪಾಗುವಂಥದ್ದಂದರೆ ಒಂದು ಸಮೋಸ ಇರ್ಬೋದು, ಕಚೋರಿ ಇರ್ಬೋದು, ಸಾಕಷ್ಟು ಅಂದರೆ ಎಣ್ಣೆಲಿ ಕರಿಯುವಂಥದ್ದನ್ನೆಲ್ಲ ಹೊರಗಡೆ ಕೋಟಿಂಗು ಮೈದಾ ಹಿಟ್ಟೆ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ನೂಡಲ್ಸ್ ಅನ್ನೋವಂಥದ್ದು ಹೊರಗಡೆ ಸಿಗೋವಂಥ ಸಾಕಷ್ಟು ಕಂಪ್ನಿಗಳಲ್ಲಿ ಇರೋವಂಥದ್ದನ್ನ 2 ನಿಮಿಷ 3 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿ ಮನೆಗೆ ತಂದು ಅದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿಟ್ಟು ಮಾಡಿ ತಿನ್ನುವಂಥ ಅಭ್ಯಾಸ ಚಿಕ್ಕ ಮಕ್ಕಳು ಮಾಡ್ಕೋತಾರೆ, ದೊಡ್ಡವ್ರು ಕೂಡ ಮಾಡ್ಕೋತಾ ಹೋಗ್ತಾರೆ. ಅಲ್ಲಿ ತಗೊಳ್ಳೋ ಅಂಥ ಆ ನೂಡಲ್ಸ್ ಏನಿದೆ ಅಲ್ಲ, ಅದು ನಮ್ಮ ಇಂಟೆಸ್ಟೈನಲ್ಲಿ ಸಾಕಷ್ಟು ದಿವಸಗಳು ಹಾಗೆ ಉಳ್ಕೊಂಡು ಅಜೀರ್ಣತೆನ ಕಾಸ್ ಮಾಡಿ ಅದರಿಂದ ನಿಮಗೆ ಮೈಗ್ರೇನ್ ತಲೆನೋವು ಬರೋ ಹಾಗೆ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಯಾವ್ದು ತಗೋಬಾರ್ದು ಅಂತ ತಿಳ್ಕೊಂಡು ನಾವು ತೋರಿಸುವಂಥ ಆಹಾರಗಳಲ್ಲಿ ಯಾವುದು ತಗೋಬೇಕು ಅಂತ ನೀವು ತಿಳ್ಕೊಂಡು ಮಾಡ್ತಾ ಹೋದರೆ ಖಂಡಿತ ಎಷ್ಟೇ ವರ್ಷದ ಮೈಗ್ರೇನ್ ಇದ್ದರೂ ಕೂಡ ನೀವು ಅದರಿಂದ ಪೂರ್ತಿಯಾಗಿ ಹೊರಗಡೆ ಬರ್ಬೋದು. ಪೂರ್ತಿಯಾಗಿ ಹೊರಗೆ ಬಂದು ಮೈಗ್ರೇನ್ ನನಗೆ ಇತ್ತ ಅಂತ ನೀವೇ ಬೇರೆಯವ್ರಿಗೆ ಹೇಳೋ ಥರ ಖಂಡಿತವಾಗ್ಲೂ ಆಗ್ತೀರಾ. ಇಂಥ ನಿಟ್ಟಲ್ಲಿ ಇವತ್ತು ಇನ್ನೊಂದು ರೆಸಿಪಿ ಯಾವುದು ತೋರಿಸ್ಕೊಡ್ಬೋದು ಅಂತ ನಾವು ಅಂದ್ಕೊಂಡಾಗ ನಮಗೆ ನೆನಪಾಗಿದ್ದು ಗರಿಕೆ. ಈ ಗರಿಕೆ ಅನ್ನುವಂಥದ್ದು ನಾವು ಪೂಜೆಗೆ, ಅದರಲ್ಲೂ ಗಣೇಶನ ಪೂಜೆಗೆ ನಾವು ಉಪಯೋಗಿಸುವಂಥದ್ದು. ಎಲ್ಲ ಗಣೇಶ ದೇವಸ್ಥಾನ ಎದುರುಗಡೆ ಕೂಡ ಈ ಗರಿಕೆ ಹುಲ್ಲು ಮಾರಕ್ಕೆ ಸಿಗ್ತಾ ಇರುತ್ತೆ. ಅದರಲ್ಲೂ ಸಂಕಷ್ಟಹರ ಚತುರ್ಥಿ ದಿನ ಅಂತೂ ಪ್ರತಿಯೊಬ್ಬರು ಇದನ್ನು ತಗೊಂಡೋಗಿ ನೀವು ದೇವ್ರಿಗೆ ಕೊಡ್ತೀರಾ. ಆದರೆ ಆಮೇಲೆ ಏನಾಗುತ್ತೆ, ಅದು ಒಂದು ಕಸದ ತೊಟ್ಟಿಗೆ ಹೋಗುತ್ತೆ. ಅದೇ ಈ ಗರಿಕೆ ಹುಲ್ಲಿಗೆ ಎಷ್ಟು ಮಹತ್ವ ಇದೆ ಅಂದರೆ, ತುಳಸಿಗೆ ಮೊದಲನೇ ಮಹತ್ವ ಇದ್ದರೆ ಈ ಗರಿಕೆ ಹುಲ್ಲಿಗೆ 2ನೇ ಮಹತ್ವ ಇದೆ. ಇದರಲ್ಲಿ ಇರೋಂತಹ ಔಷಧೀಯ ಗುಣಗಳಿಗೋಸ್ಕರ ಇದರಲ್ಲಿ ಇರುವಂತಹ ಮಹತ್ವ. ಇಂಥ ಮಹತ್ವದಲ್ಲಿ ಈ ಸಾಕಷ್ಟು ಔಷಧಿ ಗುಣಗಳಲ್ಲಿ ಒಂದು ಅಂತಂದರೆ ಈ ಪಿತ್ತನ ಅಥವಾ ಉರಿ ಕಡಿಮೆ ಮಾಡುವಂತಹ ಶಕ್ತಿ ಈ ಗರಿಕೆಗಿದೆ. ಒಂದು ಆ್ಯಸಿಡಿಟಿ, ಹೊಟ್ಟೆ ಉರಿ ಅಥವಾ ಎದೆ ಉರಿ ಏನೇ ಬರೋದು ಕೂಡ ಆ್ಯಸಿಡ್ ಜಾಸ್ತಿ ಆದಾಗ ನಾವು ಹೇಳಿದ್ವಿ ಗ್ಯಾಸ್ಟ್ರೈಟಿಸಿನ ನೆಕ್ಸ್ಟ್ ಸ್ಟೆಪ್ಪು ಆ್ಯಸಿಡ್ ರಿಫ್ಲೆಕ್ಸ್ ಏನಿದೆ ಅದು ತಲೆಗೆ ಹೋದಾಗ ಬರುವಂಥದ್ದು ಮೈಗ್ರೇನ್ ಅಂತ. ಹಾಗಾಗಿ ಆ ಮೈಗ್ರೇನನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಈ ಗರಿಕೆ ಹುಲ್ಲಿಗಿದೆ. ಇದರಲ್ಲೊಂದು ಸಿಂಪಲ್ ಆಗಿ ಒಂದು ಗರಿಕೆ ಕಷಾಯ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ಗರಿಕೆ ಕಷಾಯ ಬೇಕಾಗಿರುವ ಸಾಮಗ್ರಿಗಳು: ಗರಿಕೆ ಹುಲ್ಲು, ಕಲ್ಲು ಸಕ್ಕರೆ ಪುಡಿ. ಗರಿಕೆ ಕಷಾಯ ಇದನ್ನು ಮಾಡೋದಕ್ಕೆ ಮೊದಲು ನಾವೀಗೊಂದು 2 ಲೋಟದಷ್ಟು ನೀರನ್ನು ಹಾಕೊಳ್ಳೋಣ. ಈ ನೀರಿಗೆ ಗರಿಕೆ ಹುಲ್ಲು ಇದು ನಿಮಗೆ ಹಸಿಯಾಗಿ ಸಿಕ್ಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ನಾವು ಹೇಳಿದ್ವಲ್ಲ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಮುಂದಿನ ದಿನ ಅದು ಕಸದ ತೊಟ್ಟಿಗೆ ಹೋಗುತ್ತೆ ಅಂತ, ಅದರ ಬದಲು ನಾವು ದೇವಸ್ಥಾನದಲ್ಲಿ ಅವರಿಗೆ ನಾವು ಹೇಳಿ ಅದನ್ನು ತೆಗೆಸಿಟ್ಟು ಅದನ್ನು ನಾವು ಒಣಗಿಸಿ ಪುಡಿ ಕೂಡ ಮಾಡ್ಕೋಬೋದು. ಆ ಪುಡಿ ಮಾಡಿರೋ ಅಂತಹ ಒಣಗಿಸಿರೋ ಆ ಗರಿಕೆ ಹುಲ್ಲಲ್ಲಿ ಅದರಲ್ಲಿ ಕೂಡ ನಾವು ಈ ಕಷಾಯನ ಮಾಡ್ಕೋಬೋದು. ಈ ಗರಿಕೆ ಹುಲ್ಲನ್ನು ಈಗ ನಾವು ಹಾಕಿ ಈ 1 ಲೋಟ ಇರೋವಂಥದ್ದನ್ನು 2 ಲೋಟ ಇರೋವಂಥ ನೀರನ್ನು ಅರ್ಧಕ್ಕೆ ಇಳಿಸೋದು, ಅಂದರೆ 1 ಲೋಟಕ್ಕೆ ಇಳಿಸೋವರೆಗೂ ನಾವು ಇದನ್ನು ಕುದಿಸ್ಬೇಕು. ನಂತರ ಇದನ್ನು ಸೋರಿಸ್ಕೊಂಡು ಹಾಗೆ ಆದರೂ ಕುಡಿಬೋದು, ಇಲ್ಲ ಕಲ್ಲು ಸಕ್ಕರೆ ಸೇರಿಸಿ ಆದರೂ ಕೂಡ ನಾವು ಇದನ್ನು ತಗೋಬೋದು. ಈ ಗರಿಕೆ ಗ್ಯಾಸ್ಟ್ರೈಟಿಸನ್ನು ಕಡಿಮೆ ಮಾಡುತ್ತೆ ಅಂತ ಡಾಕ್ಟರ್ ಅರ್ಚನಾ ಅವ್ರು ಹೇಳಿದ್ರು. ಸೊ ಈ ಗ್ಯಾಸ್ಟ್ರೈಟಿಸು ಅಥವಾ ಪಿತ್ತ ಜಾಸ್ತಿ ಆದಾಗ ಕೆಲವೊಂದು ಸಿಂಪ್ಟಮ್ ಬರುತ್ತೆ. ಏನು ಅಂತಂದರೆ ಎಕ್ಸ್ಪ್ಲೈನೇ ಮಾಡೋದಕ್ಕಾಗೋದಿಲ್ಲ ಪಾಪ ಪೇಷಂಟ್. ಕೈ ಕಾಲು ಉರಿ ಅಂತಾರೆ. ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಇರುತ್ತೆ, ಬೇರೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರೂ ನಾರ್ಮಲ್ ಇರುತ್ತೆ, ಬಟ್ ಹಸ್ತ ಮತ್ತು ಪಾದ 2 ತುಂಬ ಉರಿ ಬರ್ತಿದೆ, ಏನು ಮಾಡೋದು ಗೊತ್ತಿಲ್ಲ ಅಂತಾರೆ. ಇನ್ನು ಹೆಂಗಸರಲ್ಲಿ ಹಾರ್ಟ್ ಫ್ಲಶ್ ಅಂತ ಹೇಳ್ತೀವಿ, ಮೆನೋಪಾಸ್ ಟೈಮ್ನಲ್ಲಿ ಹಾರ್ಟ್ ಫ್ಲಶ್ ಅಂತ ಹೇಳ್ತೀವಿ, ಸಡನ್ನಾಗಿ ಬೆವರು ಬರುವಂಥದ್ದು. ಸೊ ತಡೆಯೋಕ್ಕೆ ಆಗೋದಿಲ್ಲ ಪಾಪ, ಕೂತಿರ್ತಾರೆ, ಫ್ಯಾನ್ ಕೆಳಗಡೆನೇ ಕೂತಿರ್ತಾರೆ, ಆದರೂ ಸಮೇತ ತುಂಬ ಬೆವರ್ತಾ ಇರ್ತಾರೆ. ಈ ಥರದ ಸಮಸ್ಯೆಗಳಿದ್ದಾಗ ಈ ಗರಿಕೆ ಕಷಾಯ, ಹಾಗೆ ಗರಿಕೆ ಯೂಸ್ ಏನು ಬೇರೆ ಥರದಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅದು ಸಮೇತ ತುಂಬ ಸಹಾಯ ಮಾಡುತ್ತೆ. ಮಕ್ಕಳಲ್ಲಿ ಈ ಜ್ಯೂಸ್ ಅನ್ನೋ ಅಭ್ಯಾಸ ತುಂಬ ಅಂದರೆ ಖುಷಿ ಕೊಡುತ್ತೆ ಅವ್ರಿಗೆ. ಯಾವುದಾದ್ರೂ ಒಂದು ಹೊರಗಡೆ ಒಂದು ಬಾಟಲ್ ಕೊಡಿಸ್ಬಿಟ್ರು ಖುಷಿ, ಒಂದು ಟೆಟ್ರಾ ಪ್ಯಾಕ್ ಜ್ಯೂಸ್ ಕೊಡಿಸ್ಬಿಟ್ರು ಖುಷಿ. ಈ ರೀತಿ ಖುಷಿ ಪಡೋದು ಯಾಕೆ ಮಕ್ಕಳು ಅಂದರೆ, ಹಣ್ಣಿನ ಜ್ಯೂಸ್ ಎಲ್ಲ ಬೇಡ ಮನೇಲಿ ಮಾಡಿಕೊಡೋದು ಅಂತಂದ್ರೇ ಅವ್ರಿಗೆ ಬೇಡ ಅಂತ ಅನಿಸುತ್ತೆ. ಅಂಥ ಸಮಯದಲ್ಲಿ ನೀವೊಂದು ಸ್ವಲ್ಪ ಚೇಂಜಸ್ ಅವ್ರಿಗೆ ನೀವು ಖಂಡಿತ ಮಾಡಿಕೊಡ್ಬೋದು. ಈ ಗರಿಕೆ ಹುಲ್ಲಿನ ಕಷಾಯ
ಮೈಗ್ರೇನ್ ಸಮಸ್ಯೆ ಇರೋರಿಗೆ, ಪಿತ್ತದ ತೊಂದರೆ ಇರೋರ್ಗಾದ್ರೆ, ಏನು ತೊಂದರೆ ಇಲ್ದಲೇ ಇರೋರಿಗೆ ಈ ಗರ್ಕೆ ಹುಲ್ಲು ಒಂದು ಸ್ವಲ್ಪ ನೀರು, ಒಂಚೂರು ನಿಂಬೆಹಣ್ಣು ರಸ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಸೋರಿಸ್ಕೊಳ್ಳಿ. ಗ್ರೀನ್ ಕಲರ್ ಬರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಮಕ್ಳಿಗೊಂದು ಡಿಫ್ರೆಂಟ್ ಅಂತ ಆ ಜ್ಯೂಸನ್ನು ಖಂಡಿತವಾಗ್ಲೂ ಖುಷಿಯಿಂದ ಕುಡಿತಾರೆ. ಹಾಗಾಗಿ ಮಕ್ಕಳಲ್ಲಿ ಬರುವಂತಹ ಪಿತ್ತದ ಕಾಯಿಲೆಗಳನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಈ ಗರ್ಕೆ ಹುಲ್ಲು ತುಂಬಾ ಸಹಾಯ ಮಾಡುತ್ತೆ. ಎಣ್ಣೆ, ಉಪ್ಪು ಹಾಗೆ ಈ ಏರೇಟೆಡ್ ಡ್ರಿಂಕ್, ಸ್ವೀಟಿನ ಅಂಶ ಏನಿದೆ, ಅವು ಮೂರನ್ನು ನಾವು ಕಾಂಬಿನೇಷನಲ್ಲಿ ತಗೊಂಡಾಗ ನಮ್ಮ ಬ್ರೈನ್ ಜಾಸ್ತಿ ಸ್ಟಿಮ್ಯುಲೇಟ್ ಆಗುತ್ತೆ, ಹಾಗೆ ಅದೇ ಥರ ಅಡಿಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಯಾವತ್ತಾದರೂ ಈಗ ಫ್ರೆಂಚ್ ಫ್ರೈಸ್ ಏನಿದೆ ಅದನ್ನು ಏರೇಟೆಡ್ ಡ್ರಿಂಕ್ ಜೊತೆ ಇಟ್ಕೊಂಡು ಕೂತ್ರೆ ಅದು ಎಷ್ಟು ಬಕೆಟ್ ಇದೆ ಅಥವಾ ಎಷ್ಟು ಬೌಲ್ ಇದೆ ಅಷ್ಟನ್ನು ನೀವು ಮುಗಿಸಿರ್ತೀರ. ಸೊ ಯಾಕೆ ಅಂತಂದರೆ ಅಷ್ಟು ನಿಮಗೆ ಅದು ಬ್ರೈನ್ ಅಡಿಕ್ಟ್ ಆಗೋ ಮಟ್ಟಿಗೆ ಅದು ಕ್ರೇವಿಂಗ್ನ ನಿಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ. ಬಟ್ ನಮ್ಮ ಭಾರತೀಯ ಸಂಪ್ರದಾಯ ಪದ್ಧತಿನಲ್ಲಿ ಹೇಳೋದಾದರೆ ಯಾವುದೇ ಬಜ್ಜಿ ಪಕೋಡ ಅಂತ ಫ್ರೈಡ್ ಐಟಮ್ ಅಂತ ತೊಗೊಳೋದಾದರೆ ಬಿಸಿ ಕಷಾಯನ ಹೇಳ್ತೀವಿ. ಮಲ್ನಾಡ್ ಕಷಾಯ ಇರ್ಬೋದು ಅಥವಾ ಬಿಸಿ ಬಿಸಿ ಹಾಲು ಇರ್ಬೋದು, ಆ ಥರದ್ದು ಬಿಸಿ ಪದಾರ್ಥ ಹೇಳ್ತೀವಿ. ಹಾಗಾಗಿ ಯಾವುದೇ ಎಣ್ಣೆ ಅಥವಾ ಜಿಡ್ಡಿನ ಪದಾರ್ಥ ತಿನ್ನಬೇಕಾದ್ರೆ ಬಿಸಿಯಾದಂಥ ಒಂದು ಕಷಾಯನ ಸೇವನೆ ಮಾಡಿದ್ರೆ ಆ ಅಡಿಕ್ಷನ್ ಬರೋದಿಲ್ಲ, ಜಾಸ್ತಿ ಕ್ವಾಂಟಿಟಿ ಹೋಗೋದಿಲ್ಲ. ಸೊ ಹಾಗಾಗಿ ಈ ಏರೇಟೆಡ್ ಡ್ರಿಂಕ್ ಬದಲು ಈ ರೀತಿಯ ಕಷಾಯಗಳನ್ನು ನಾವು ಸೇವನೆ ಮಾಡೋದ್ರಿಂದ ಖಂಡಿತ ಬಹಳಷ್ಟು ಉಪಯೋಗ ಇದೆ. ಈಗ ಇದು ಕುದ್ದಿದೆ, ಇದನ್ನು ಸೋರಿಸ್ಕೊಳ್ಳೋಣ. ಅರ್ಧ ಚಮಚದಷ್ಟು ಕಲ್ಲು ಸಕ್ಕರೆ ಪುಡಿನ ಸೇರಿಸ್ಕೋಬೇಕು. ಕಲ್ಲು ಸಕ್ಕರೆನಲ್ಲಿ ಕೂಡ ತಂಪು ಮಾಡಿಸುವಂಥ ಗುಣ ಇದೆ, ಪಿತ್ತನ ಕರಗಿಸುವಂಥ ಗುಣ ಈ ಕಲ್ಲು ಸಕ್ಕರೆಗೆ ಇದೆ. ಈ ಮೈಗ್ರೇನ್ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಸಿಂಪ್ಟಮ್ಸ್ ಈಗ ಡಾಕ್ಟರ್ ರೇಖಾ ಅವ್ರು ಹೇಳಿದ್ರೆ ಹೋಗ್ತಾ ಜಾಸ್ತಿ ಆಗ್ತಾ ಈ ಆರ ಅಂತ ಕಾಣಿಸ್ಕೊಳ್ಳುತ್ತೆ. ಆರ ಅಂತಂದರೆ ಕಣ್ಣು ಮುಂದೆ ಒಂದು ಕತ್ಲಾಗೋದು ಅಥವಾ ಒಂದು ಮಿಂಚು, ಬೆಳಕಿನ ಮಿಂಚು ಹೊಡೆದಂಗೆ ಆಗೋದು, ಈ ರೀತಿ ಆಗ್ತಾ ಹೋಗೋದು. ಇದು ನಿಮ್ಮ ಮೈಗ್ರೇನ ಸಿವಿಯರ್ ಸ್ಟೇಜ್ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಆರ ಸ್ಟೇಜಿಗೆ ಹೋದಾಗ ನಿಮಗೆ ಗುಣಪಡಿಸೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆಯುರ್ವೇದದಲ್ಲಿ. ಆದರೆ ನಿಮಗೆ ಸಾಕಷ್ಟು ಬೇರೆ ಇದರಲ್ಲಿ ಅದು ಗುಣ ಆಗೋದೇ ಇಲ್ಲ ಅಂತಲೇ ಹೇಳ್ತಾರೆ. ಆದರೆ ಈ ಆರಾಗೆ ಹೋಗೋಕ್ಕೂ ಮೊದಲು ನೀವು ನಿಮ್ಮ ಮೈಗ್ರೇನ್ ಸಮಸ್ಯೆನ ಸರಿ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಹೋಗಿ. ಈ ಗರಿಕೆ ಕಷಾಯ ಒಂದು ಸ್ವಲ್ಪ ಗ್ರೀನ್ ಕಲರ್ ಬಂದರೂ ಕೂಡ ಕೆಂಪು ಕಲ್ಲು ಸಕ್ಕರೆ ಹಾಕ್ತಿದ್ದ ಹಾಗೆ ಒಂಚೂರು ಕೆಂಪು ಬಣ್ಣ ಕೂಡ ಕಾಣ್ತಾ ಇರೋದು ನೀವು ನೋಡ್ಬೋದು.